ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಮೆಸೇಜ್ ಇಂದ ಆರಂಭವಾದ ಪ್ರೀತಿ ಜೀವನದ ಅಂತ್ಯದವರೆಗೂ. ಈ ಕತೆ ಒಂದು ಸಾಮಾನ್ಯ ಹಾಯ್ ಮೆಸೇಜ್ ಇಂದ ಶುರುವಾಗತ್ತೆ. ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅವಳ ಹೆಸರು ನಂದಿನಿ, ಅವನ ಹೆಸರು ಅರ್ಜುನ್. ಒಂದು ದಿನ ನಂದಿನಿ ಫೋನ್ಗೆ ಅನ್ನೋನ್ ನಂಬರಿಂದ ಒಂದು ಮೆಸೇಜ್ ಬರುತ್ತೆ, ಹಾಯ್ ಅಂತ. ಮೊದಲು ಇಗ್ನೋರ್ ಮಾಡ್ತಾಳೆ, ಆದ್ರೆ ಮತ್ತೆ ಮತ್ತೆ ಮೆಸೇಜ್ ಬರುತ್ತೆ, ರಿಪ್ಲೈ ಮಾಡ್ತೀರಾ? ತಪ್ಪಾಗಿ ನಂಬರ್ ಸೇವ್ ಆಗಿದೆ ಅನ್ಸುತ್ತೆ. ಸ್ವಲ್ಪ ಯೋಚಿಸಿ ನಂದಿನಿ ರಿಪ್ಲೈ ಮಾಡ್ತಾಳೆ, ಯಾರು ನೀವು? ಅಲ್ಲಿಂದ ಶುರುವಾಯಿತು ಅವರ ಕತೆ. ಮೊದಲು ನಾರ್ಮಲ್ ಚಾಟ್, ನಂತರ ಡೈಲಿ ಚಾಟ್, ಅಲ್ಲಿಂದ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜಸ್. ಒಂದು ದಿನ ಮೆಸೇಜ್ ಬರಲಿಲ್ಲ ಅಂದ್ರೆ ಇಬ್ಬರಿಗೂ ರೆಸ್ಟ್ಲೆಸ್ ಆಗಿರ್ತಿತ್ತು. ಒಂದು ದಿನ ಅರ್ಜುನ್ ಕೇಳ್ತಾನೆ, ನಿಮ್ಮನ್ನು ನೋಡಬೇಕು ಒಮ್ಮೆ, ಜಸ್ಟ್ ಫ್ರೆಂಡ್ ಆಗಿ. ನಂದಿನಿ ಇನಿಷಿಯಲಿ ಹೆಸಿಟೇಟ್ ಆಗ್ತಾಳೆ, ಆದರೆ ಫೈನಲಿ ಒಪ್ತಾಳೆ. ಅವರು ಫಸ್ಟ್ ಟೈಮ್ ಮೀಟ್ ಆಗೋದು ಒಂದು ಕಾಫಿ ಶಾಪ್ನಲ್ಲಿ. ಅವಳು ನರ್ವಸ್, ಅವನು ಸೈಲೆಂಟ್ ಸ್ಮೈಲ್. ಹಾಯ್ ನಂದಿನಿ, ಹಾಯ್ ಅರ್ಜುನ್. ಆ 5 ನಿಮಿಷ ಇಬ್ಬರು ಸೈಲೆಂಟ್ ಆಗಿದ್ರು, ಆದರೆ ನೆಕ್ಸ್ಟ್ 2 ಗಂಟೆ ಹೇಗೆ ಹೋಯ್ತು ಅಂತ ಗೊತ್ತಾಗಲ್ಲ. ಆ ದಿನದಿಂದ ಅವರ ಬಾಂಡಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಗತ್ತೆ. ಅರ್ಜುನ್ ತುಂಬಾ ಕೇರಿಂಗ್, ನಂದಿನಿ ತುಂಬಾ ಇನ್ನೋಸೆಂಟ್. ಒಂದು ದಿನ ಅರ್ಜುನ್ ಸೀರಿಯಸ್ ಆಗಿ ಹೇಳ್ತಾನೆ, ನಂದಿನಿ ನಿನಗೆ ಒಂದು ಮಾತು ಹೇಳಬೇಕು. ಅವಳ ಎದೆ ಬಡಿತ ಇನ್ನೂ ಜಾಸ್ತಿ ಆಗತ್ತೆ. ನಾನು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ. ನಂದಿನಿ ಶಾಕ್ ಆಯ್ತು, ಆದ್ರೆ ಡೀಪ್ ಇನ್ಸೈಡ್ ಅವಳಿಗೆ ಸೇಮ್ ಫೀಲಿಂಗ್ ಇತ್ತು. ಸ್ವಲ್ಪ ಸೈಲೆನ್ಸ್ ನಂತರ, ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾಳೆ. ಅವರ ಲವ್ ಸ್ಟೋರಿ ತುಂಬಾ ಸ್ಮೂತ್ ಆಗಿ ಹೋಗ್ತಿತ್ತು, ಆದ್ರೆ ಲೈಫ್ ಅಷ್ಟು ಈಸಿ ಇರಲಿಲ್ಲ. ನಂದಿನಿ ಮನೇಲಿ ತುಂಬಾ ಸ್ಟ್ರಿಕ್ಟ್ ಪೇರೆಂಟ್ಸ್ ಇದ್ರು. ಲವ್ ಮ್ಯಾರೇಜ್ನ ಆಕ್ಸೆಪ್ಟ್ ಮಾಡುವಂತ ಚಾನ್ಸ್ ತುಂಬಾನೇ ಕಡಿಮೆ ಇತ್ತು. ಒಂದು ದಿನ ಅವರ ಚಾಟ್ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ. ನಂದಿನಿ ಫೋನ್ ತೆಗೆದುಕೊಂಡು ಹೋಗ್ತಾರೆ. ಸಡನ್ಲಿ ನೋ ಕಾಂಟ್ಯಾಕ್ಟ್. ಅರ್ಜುನ್ ಡೈಲಿ ಮೆಸೇಜ್ ಮಾಡ್ತಾನೆ, ಆದ್ರೆ ರಿಪ್ಲೈ ಬರಲ್ಲ. ದಿನಗಳು, ವಾರಗಳು, ತಿಂಗಳುಗಳು. ಒಂದು ದಿನ ಅವನಿಗೆ ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಹೆಲೋ ಅರ್ಜುನ್, ಅದು ನಂದಿನಿ ವಾಯ್ಸ್. ಅವನು ಎಮೋಷನಲ್ ಆಗಿ, ಎಲ್ಲಿ ಇದ್ದೆ ನೀನು? ನಂದಿನಿ ಅಳ್ತಾ ಹೇಳ್ತಾಳೆ, ಮನೇಲಿ ಪ್ರಾಬ್ಲಮ್, ನನಗೆ ಮ್ಯಾರೇಜ್ ಫಿಕ್ಸ್ ಮಾಡಿದ್ದಾರೆ. ಅರ್ಜುನ್ ಸೈಲೆಂಟ್ ಆಗಿರ್ತಾನೆ. ನಾನು ನಿನ್ನನ್ನ ಮರೆಯೋಕ್ಕಾಗಲ್ಲ ಅಂತ ನಂದಿನಿ ಹೇಳ್ತಾಳೆ. ಅರ್ಜುನ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೇಳ್ತಾನೆ, ನೀನು ಖುಷಿಯಾಗಿರ್ಬೇಕು ನಂದಿನಿ, ಅದು ನನಗೆ ಮುಖ್ಯ. ಮದುವೆ ದಿನ. ನಂದಿನಿ ಹೃದಯ ಒಡೆದು ಚೂರು ಚೂರಾಗಿ ಹೋಯಿತು, ಆದ್ರೆ ಹೆಲ್ಪ್ಲೆಸ್ ಆಗಿದ್ಲು. 3 ವರ್ಷಗಳ ನಂತರ ಒಂದು ಪಾರ್ಕ್ನಲ್ಲಿ ಅರ್ಜುನ್ ಒಬ್ಬ ಚಿಕ್ಕ ಮಗುವಿನ ಜೊತೆ ಆಟ ಆಡ್ತಿರ್ತಾನೆ. ಅವನ ಹೆಂಡತಿ ಹೆಸರು ನಂದಿನಿ. ವಿಷಯ ಏನ್ ಗೊತ್ತಾ, ಅವರು ಫೈನಲಿ ಮ್ಯಾರೇಜ್ ಆಗಿದ್ರು. ಆ ದಿನ ಕಾಲ್ ನಂತರ ಅರ್ಜುನ್ ಮನೆಯಲ್ಲಿ ಜಗಳ ಮಾಡಿ ನಂದಿನಿ ಪೇರೆಂಟ್ಸ್ ಅನ್ನ ಕನ್ವಿನ್ಸ್ ಮಾಡ್ತಾನೆ, ಟೈಮ್ ತೆಗೆದುಕೊಂಡು. ಆದ್ರೆ ಟ್ರೂ ಲವ್ಗೆ ಜಯ ಸಿಕ್ಕಿತ್ತು. ಸತ್ಯವಾದ ಪ್ರೀತಿ ಯಾವತ್ತೂ ಸೋಲೋದಿಲ್ಲ, ಅದು ಸ್ವಲ್ಪ ಲೇಟ್ ಆಗಬಹುದು ಅಷ್ಟೆ. ನಿಜವಾದ ಪ್ರೀತಿ ಅಂದ್ರೆ ಮಾತಲ್ಲ, ಅನುಭವ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ಇಷ್ಟೊತ್ತು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.